ಈಗ ರೈತ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪಚ್ಚೆ ನಂಜುಂಡಸ್ವಾಮಿ ಅವರು ಅವರ ಪುತ್ರ ಆದಂತಹ ಪಚ್ಚೆ ನಂಜುಂಡಸ್ವಾಮಿ ಅವರು ಕೂಡ ಮತ್ತು ಆ ರೈತ ಸಂಘಟನೆಗಳೆಲ್ಲವೂ ಕೂಡ ಹೋರಾಟಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಒಂದು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ರಾಜ್ಯದ ವಿವಿಧೆಡೆ ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಹೋರಾಟದ ಮುಂಚೂಣಿಯಲ್ಲಿದೆ ಮತ್ತು ಬೇರೆ ಬೇರೆ ಪಂಥದ ನಾಯಕರುಗಳು ಕೂಡ ಕರೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಆನಂತರ ಇದು ಜನಸಾಮಾನ್ಯರು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು, ಯಾವುದೇ ಸೌಜನ್ಯ ಹೋರಾಟ, ಇದು ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಸಂಬಂಧಪಟ್ಟಂತಲ್ಲ, ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟಂತಹ ಹೋರಾಟ. ಅದಕ್ಕಾಗಿ ಈ ಒಂದು ನ್ಯಾಯದ ಯಾತ್ರೆಗೆ ಎಲ್ಲರೂ ಕೂಡ ಅವತ್ತಿನ ದಿನ, ರವಿವಾರದ ದಿನ ಬೆಳಗ್ಗೆ ಒಂದು 9 ಗಂಟೆಗೆ ಸೌಜನ್ಯಾಳ ಮನೆಯ ಅಂಗಳದಲ್ಲಿರುವಂತಹ ಸೌಜನ್ಯ ಪ್ರತಿಮೆಗೆ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ಅಲ್ಲಿಂದ ಸೌಜನ್ಯಾಳ ಮೃತದೇಹ ಸಿಕ್ಕ ಜಾಗದಿಂದ ಅಲ್ಲಿ ನ್ಯಾಯದ ಸಂಕಲ್ಪವನ್ನ ಮಾಡಿ ಅಲ್ಲಿಂದ ಬೆಳ್ತಂಗಡಿಯವರೆಗೆ ಒಂದು ಶಾಂತಿಯುತವಾದಂತಹ ಯಾತ್ರೆ ಆಗುತ್ತೆ. ಆ ನಂತರ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಸಮಾವೇಶ, ಸರ್ಕಾರಕ್ಕೆ ಆಗ್ರಹ ಆಗುವಂತಹ ಒಂದು ದೊಡ್ಡ ಮಟ್ಟದ ಶಾಂತಿಯುತವಾದಂತಹ ಕಾರ್ಯಕ್ರಮವನ್ನ, ಜನಾಗ್ರಹವನ್ನ, ಜನಾಂದೋಲನವನ್ನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಇರುವಂತಹ ಬೇಡಿಕೆಗಳು ಯಾವ್ಯಾವು ಅಂತ ಹೇಳಿದರೆ, ಮೊದಲನೇದಾಗಿ ಸೌಜನ್ಯ ಹೋರಾಟ ಪ್ರಾರಂಭವಾಗಿ ಇಷ್ಟು ವರ್ಷ ಆಯಿತು. ಆನಂತರ ಸೌಜನ್ಯ ಪ್ರಕರಣದ ದಾರಿಯ ದಿಕ್ಕು ತಪ್ಪಿಸಿದಂತಹ, ಕಳಪೆ ತನಿಖೆ ಮಾಡಿದಂತಹ, ತನಿಖೆಯ ಲೋಪ ಎಸಗಿದಂತಹ ಅಧಿಕಾರಿಗಳು, ಅದು ಪೊಲೀಸ್ ಅಧಿಕಾರಿಗಳಿರಬಹುದು, ವೈದ್ಯಾಧಿಕಾರಿಗಳಿರಬಹುದು ಅಥವಾ ಇನ್ಯಾವುದೇ ಅಧಿಕಾರಿಗಳಿರಬಹುದು, ಆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 2 ನ್ಯಾಯಾಲಯಗಳು ಆದೇಶವನ್ನು ಕೊಟ್ಟಿದೆ. ಒಂದು ಬೆಂಗಳೂರಿನಲ್ಲಿರ್ತಕ್ಕಂತಹ ವಿಶೇಷ ನ್ಯಾಯಾಲಯ, ಪೋಕ್ಸೋ ನ್ಯಾಯಾಲಯ ಹೇಳಿದೆ 2023 ಜೂನ್ 16ರಲ್ಲಿ. ಅದಾದ ನಂತರ 2024ರಲ್ಲಿನೂ ಕೂಡ ಹೈಕೋರ್ಟ್ ಕೂಡ ಶೀಘ್ರಾತಿ ಶೀಘ್ರವಾಗಿ ಆ ಎಲ್ಲ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟರೂ ಕೂಡ, ಆದೇಶವನ್ನು ಕೊಟ್ಟರೂ ಕೂಡ, ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಹೀಗಾಗಿ ಆ ಅಕ್ವಿಟಲ್ ಕಮಿಟಿ, ಎರಿಂಗ್